ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ರಂಗೋಲಿ ಸ್ಪರ್ಧೆ ನಡೀತಿದೆ. ಕಲಬುರಗಿಯಲ್ಲೂ ರಂಗೋಲಿ ಹಬ್ಬ ಅದ್ದೂರಿಯಾಗಿ ಜರುಗಿತು. ಅದರ ಝಲಕ್ ನೋಡೋಣ ಬನ್ನಿ. ಕಣ್ಣು ಆಯಿಸಿದಲ್ಲೆಲ್ಲ ಬಣ್ಣ ಬಣ್ಣದ ರಂಗೋಲಿ, ನಾ ಮುಂದು ತಾ ಮುಂದು ಅಂತ ರಂಗೋಲಿ ಬಿಡಿಸ್ತಾ ಇರುವ ಮಹಿಳೆಯರು. ಈ ಸುಂದರ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ. ಗ್ಯಾರಂಟಿ ನ್ಯೂಸ್ ರಾಜ್ಯಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದು ಕಲಬುರಗಿಯಲ್ಲೂ ಕೂಡ ವಿಜೃಂಭಣೆಯಿಂದ ಜರುಗಿತು. ಗ್ಯಾರಂಟಿ ನ್ಯೂಸ್ ಹಾಗೂ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಯೋಗದಲ್ಲಿ ಗುಲ್ಬರ್ಗಾ ವಿವಿ ಆವರಣದಲ್ಲಿರುವ ಮಹಾಸಾಧ್ವಿ ಹೇಮಾರೆಡ್ಡಿ ಮಲ್ಲಮ್ಮ ಅಧ್ಯಯನ ಪೀಠದಲ್ಲಿ ರಂಗೋಲಿ ಸ್ಪರ್ಧೆ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗುಲ್ಬರ್ಗಾ ವಿವಿ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸಸಿ ನೆಡುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಸಮಾರಂಭದಲ್ಲಿ ಕೆಕೆಸಿಸಿಐ ಅಧ್ಯಕ್ಷ ಶರಣುಪಪ್ಪ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಸಾಹಿತಿ ಶಿವರಂಜನ್ ಸತ್ಯಂಪೇಟೆ ಸೇರಿದಂತೆ ಹಲವರು ಭಾಗಿಯಾಗುವ ಮೂಲಕ ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಇವುಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ರಂಗೋಲಿ ಮತ್ತು ಪರಿಸರ ಜಾಗೃತಿ ಸ್ಪರ್ಧೆಗಳ ಸಮಾರಂಭಕ್ಕೆ ತುಂಬ ಮೆರುಗು ಕೊಟ್ಟಂಥ ಎಲ್ಲ ಸ್ಪರ್ಧಾಳಿಗಳು ಈ ಒಂದು ಗ್ಯಾರಂಟಿ ನ್ಯೂಸು ಪರಿಸರ ಜಾಗೃತಿಯ ಜೊತೆಗೆ ಸಂಭ್ರಮ ಏನು ಸಂಕ್ರಾಂತಿಯ ಸಂಭ್ರಮವನ್ನು ಆಚರಿಸ್ತಾ ಇದೆ. ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸ್ಪರ್ಧಾಳಿಗಳು ತುಂಬ ಮುತುವರ್ಜಿ ವಹಿಸಿ ಸಾಮಾಜಿಕ ಚಿಂತನೆಯ ಮತ್ತು ಪರಿಸರ ಜಾಗೃತಿಯ ವಿಚಾರಗಳನ್ನು ತಮ್ಮ ರಂಗೋಲಿ ಕೌಶಲ್ಯದ ಮುಖಾಂತರ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಕಲಬುರಗಿನಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತು ಆಡ್6 ಅರ್ಪಿಸುವ ಒಂದು ರಂಗೋಲಿ ಹಬ್ಬ 2020ರಲ್ಲಿ ಏನು ಇವತ್ತಿನ ದಿವಸ ಭಾಳ ಸಂಭ್ರಮದಿಂದ ಎಲ್ಲ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಒಳ್ಳೆ ರೀತಿಯಿಂದ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಕಲಬುರಗಿ ಜನತೆ ವತಿಯಿಂದ ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಮತ್ತು ಗ್ಯಾರಂಟಿ ನ್ಯೂಸ್ದವ್ರು ಏನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಹೊಸ ವರ್ಷದಲ್ಲಿ ಹಮ್ಮಿಕೊಂಡಿದ್ದೀರಿ. ತಮಗೂ ಕೂಡ ನಾನು ಕಲಬುರಗಿಯ ಒಂದು ಜನತೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಏನು ರಂಗೋಲಿ ಸ್ಪರ್ಧೆಯಲ್ಲಿ ಯುವತಿಯರಿಗಿಂತಲೂ ನಾವೇನು ಕಡಿಮೆ ಇಲ್ಲ ಅಂತ ಯುವಕರು ಕೂಡ ಆಕರ್ಷಕ ರಂಗೋಲಿ ಬಿಡಿಸುವ ಮೂಲಕ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ಪಡೆದು ಸೈ ಎನ್ನಿಸಿಕೊಂಡ್ರು. ಮಂಜುನಾಥ್ ಎಂಬ ವಿದ್ಯಾರ್ಥಿ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ರಂಗೋಲಿಯನ್ನ ಬಿಡಿಸಿ ಪ್ರಥಮ ಸ್ಥಾನ ಪಡೆದುಕೊಂಡರು. ಹಿಸ್ಟರಿ ವಿದ್ಯಾರ್ಥಿ ಕೃಷ್ಣ ಬೋಧಿ ವೃಕ್ಷದ ಕೆಳಗೆ ಕುಳಿತ ಬುದ್ಧನ ಮೂರ್ತಿಯನ್ನ ಬಿಡಿಸಿ ಶಾಂತಿಯ ಸಂದೇಶವನ್ನ ಸಾರಿ ದ್ವಿತೀಯ ಬಹುಮಾನಕ್ಕೆ ಪಾತ್ರರಾದ್ರು. ಎತ್ತ ದೀಪಾ ಎಂಬ ಯುವತಿ ಸಂಕ್ರಾಂತಿ ಹಬ್ಬದ ಮಹತ್ವ ಸಾರುವ ರಂಗೋಲಿಯನ್ನ ಬೆಳೆಸಿ ತೃತೀಯ ಸ್ಥಾನವನ್ನ ಪಡೆದುಕೊಂಡ್ರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಅಭ್ಯರ್ಥಿಗಳಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರವನ್ನ ನೀಡಿ ಪ್ರೋತ್ಸಾಹಿಸಲಾಯಿತು. ಮೊದಲ ಬಾರಿಗೆ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಒಂದು ಕಾಂಪಿಟೇಷನಲ್ಲಿ ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಈ ಜಗತ್ತಿನಲ್ಲಿ ಪ್ರಸ್ತುತವಾಗಿ ನಡೀತಿರೋ ಒಂದು ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಅವರಿಗೆ ಆಗೋ ತೊಂದರೆಗಳ ಮುಖಾಂತರ ಒಂದು ರಂಗೋಲಿಯನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳ್ತೀನಿ. ಜಿ ಗ್ಯಾರಂಟಿ ನ್ಯೂಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮಂಥ ಬಡ ಪ್ರತಿಭೆಗಳಿಗೆ ಮುಂದೆ ಬರ್ಲಿಕ್ಕೆ ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಾರೆ ಅವರು. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಮನೆಯಲ್ಲಿ ರಂಗೋಲಿ ಹಾಕ್ತಿದ್ವಿ, ಇವತ್ತು ಸ್ಪರ್ಧೆ ಅಂತೇಳಿ ಏರ್ಪಡಿಸ್ಯಾರ. ಸೊ ಹಾಕಿ ಇವತ್ತು 3rd ಪ್ರೈಸ್ ಬಂದ ನನಗೆ. ಸೊ ತುಂಬ ಹೃದಯದ ಧನ್ಯವಾದಗಳು ಒನ್ಸ್ ಅಗೇನ್. ಒಟ್ನಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ಯಾರಂಟಿ ನ್ಯೂಸ್ ಆಯೋಜನೆ ಮಾಡಿರುವ ರಂಗೋಲಿ ಸ್ಪರ್ಧೆಗೆ ರಾಜ್ಯಾದ್ಯಂತ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಗ್ಯಾರಂಟಿ ನ್ಯೂಸ್ ಸುದ್ದಿಗೆ ಮಾತ್ರ ಸೀಮಿತವಾಗದೆ ಜನರೊಂದಿಗೆ ಬೆರೆಯುವ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಆಯೋಜನೆ ಮಾಡುವ ಮೂಲಕ ಜನರ ಪ್ರಶಂಸೆಗೆ ಪಾತ್ರವಾಗಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.